ಇಂದು ಲೋಕಾರ್ಪಣೆಗೊಂಡ ಡಾಕ್ಟರ್ ಲಕ್ಷ್ಮಣ ಕೌಂಟೆ ಅವರ ಧರೆಯ ತಂದವರು ಪುಸ್ತಕ ಈ ಕುರಿತು ಡಾಕ್ಟರ್ ಶಂಕನಪುರ ಮಹದೇವ ಅವರು ಮಾತನಾಡಬೇಕು ಅಂತ ಮನವಿ. ಆದಿ ಒಳಗಲ ಜ್ಯೋತಿ, ಬೀದಿ ಒಳಗಲ ಜ್ಯೋತಿ, ಬಡವರ ಮನೆಯ ಜ್ಯೋತಿ, ಬಲಿಗಾರರ ಮನೆಗೂ ಜ್ಯೋತಿ, ತಿಪ್ಪೆ ಮೇಲೆ ಹಸಿಟ್ಟರೂ ಹತ್ಗ ಉರಿಯುವ ಪರಂಜ್ಯೋತಿ, ಕುಲಿಯ 18 ಜಾತಿಯೊಳಗೆ ಏಕದುಡವಾಗಿ ಉರುವ ಪರಂಜ್ಯೋತಿ. ಇದು ಮಂಟೇಸ್ವಾಮಿ ಕಾವ್ಯದ ಆರಂಭದ ಸಾಲುಗಳು. ಇವತ್ತು ಮಂಟೇಸ್ವಾಮಿ ಪರಂಜ್ಯೋತಿ ಮಂಟೇಸ್ವಾಮಿ ಒಂದು ಮರುದರ್ಶನ ಅನ್ನುವಂತಹ ಭಾಳ ಅಪರೂಪವಾದಂಥ ಮತ್ತು ಮಹತ್ವದ ಒಂದು ಕಾರ್ಯಕ್ರಮ ಇವತ್ತು ಇಲ್ಲಿ ನಡೀತಾ ಇದೆ. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಶ್ರೀ ಎಲ್ ವರ್ಚಸ್ವಿ ಶ್ರೀಕಂಠ ಸಿದ್ಧಲಿಂಗರಾಜೇ ಅರಸ್ ಪೀಠಾಧಿಪತಿಗಳು ಮಂಟೇಸ್ವಾಮಿ ಮಳವಳ್ಳಿ ಆದಿವನಾಯಕನಹಳ್ಳಿ ಕಪಡಿ ಕ್ಷೇತ್ರ ಹಾಗೂ ನಾವು ಬಹಳ ಮಹತ್ವವನ್ನು ಕೊಡಬೇಕಾಗಿರ್ತಕ್ಕಂಥ ಮತ್ತು ನಮ್ಮ ಮಂಟೇಸ್ವಾಮಿ ಮರುದರ್ಶನ ಈ ಒಂದು ರಾಷ್ಟ್ರೀಯ ವಿಚಾರ ಸಂಕಿರಣದಲ್ಲಿ ತುಂಬ ಮುಖ್ಯವಾಗಿ ಕೂಡ ನಾವು ಚರ್ಚೆ ಮಾಡಬೇಕಾಗಿರ್ತಕ್ಕಂಥ ಕೊಡೇಕಲ್ಲ ಪರಂಪರೆ, ಮಂಟೇಸ್ವಾಮಿ ಪರಂಪರೆಯ ಜೊತೆಗೆ ಇಂದು ತಾತ್ವಿಕವಾಗಿ ವಿಚಾರ ಸಂಕಿರಣದಲ್ಲಿ ಮತ್ತು ವೇದಿಕೆಯಲ್ಲಿ ಮುಖಾಮುಖಿಯಾಗಿದೆ. ಇದು ಅತ್ಯಂತ ಅವಿಸ್ಮರಣೀಯವಾದಂತಹ ಒಂದು ಕ್ಷಣ ಮತ್ತು ವೇದಿಕೆ ಅಂತ ನನಗೆ ಅನ್ನಿಸ್ತಾ ಇದೆ. ದಿವ್ಯ ಸಾನ್ನಿಧ್ಯವನ್ನು ಶ್ರೀಕಂಠ ಸಿದ್ಧಲಿಂಗರಾಜೇ ಅರಸ್ ನಮ್ಮ ಮಳವಳ್ಳಿ ಬುದ್ಧಿಯವರ ಜೊತೆಗೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಶ್ರೀ ಋಷಭೇಂದ್ರ ಅಪ್ಪನವರು, ಕೊಡೇಕಲ್ಲ ಬಸವ ಪೀಠಾಧಿಪತಿಗಳು, ಮಹಲಿನ ಮಠ, ಕೊಡೇಕಲ್ಲು, ಯಾದಗಿರಿ ಜಿಲ್ಲೆ, ಬಹಳ ದೂರದಿಂದ ಇಲ್ಲಿಗೆ ಬಂದಿರತಕ್ಕಂಥ ಗುರುಗಳ ಒಂದು ಸಾನ್ನಿಧ್ಯ ಕೂಡ ಇಲ್ಲಿ ಇದೆ. ಮತ್ತು ವೇದಿಕೆಯಲ್ಲಿ ಈಗ ತಾನೇ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ತಮ್ಮ ಉದ್ಘಾಟನಾ ನುಡಿಗಳನ್ನು ಆಡಿರ್ತಕ್ಕಂಥ ಕರ್ನಾಟಕ ಜಾನಪದ ಅಕಾಡೆಮಿಯ ಅಧ್ಯಕ್ಷರಾಗಿರ್ತಕ್ಕಂಥ ಗೊಲ್ಲಹಳ್ಳಿ ಶಿವಪ್ರಸಾದ್ ಅವರು ವೇದಿಕೆಯಲ್ಲಿದ್ದಾರೆ. ಮತ್ತು ಈ ನಮ್ಮ ಕಾರ್ಯಕ್ರಮದಲ್ಲಿ ಆಕಾಶವಾಣಿಯ ನಿಲಯದ ನಿರ್ದೇಶಕರು ಆಗಿರ್ತಕ್ಕಂಥ ನಮ್ಮ ಉಮೇಶ್ ಎಸ್ ಸರ್ ಅವರು ಕೂಡ ನಮ್ಮ ವೇದಿಕೆಯಲ್ಲಿದ್ದಾರೆ. ಹಾಗೆ ನಮ್ಮೆಲ್ಲರ ಪ್ರೀತಿಯ ಮತ್ತು ಖ್ಯಾತ ಸಂಸ್ಕೃತಿ ಚಿಂತಕರು ಮತ್ತು ಬರಹಗಾರರಾಗಿರ್ತಕ್ಕಂಥ ಡಾಕ್ಟರ್ ಬಂಜಗೆರೆ ಜಯಪ್ರಕಾಶ್ ಅವರು ನಮ್ಮ ವೇದಿಕೆಯಲ್ಲಿದ್ದಾರೆ. ಹಾಗೆ ಹೋರಾಟಗಾರರು ಹಾಗೂ ಸಾಮಾಜಿಕ ಕಾರ್ಯಕರ್ತರಾಗಿರ್ತಕ್ಕಂಥ ಅಹಿಂದ ಜವರಪ್ಪ ಅವರು ನಮ್ಮ ನಡುವೆ ಇದ್ದಾರೆ. ಸಮಾಜ ಕಾರ್ಯದ ಮುಖ್ಯಸ್ಥರಾಗಿರ್ತಕ್ಕಂಥ ಮೈಸೂರು ವಿಶ್ವವಿದ್ಯಾನಿಲಯದ ಡಾಕ್ಟರ್ ಚಂದ್ರಮೌಳಿ ಸರ್ ಅವರು ನಮ್ಮ ಈ ವೇದಿಕೆಯಲ್ಲಿದ್ದಾರೆ. ಹಾಗೆ ಜಾನಪದ ಅಕಾಡೆಮಿಯ ಸದಸ್ಯರು ಹಾಗೂ ಅತ್ಯಂತ ಜನಪ್ರಿಯ ಮಂಟೇಸ್ವಾಮಿ ಮಲೆಮಹದೇಶ್ವರ ಕಾವ್ಯಗಳನ್ನು ಮನೆಗೆ ಮುಟ್ಟಿಸಿದಂತಹ ಮನೆಗಳಿಗೆ ಮುಟ್ಟಿಸಿದಂತಹ ಮೈಸೂರು ಗುರುರಾಜು ಡಾಕ್ಟರ್ ಮೈಸೂರು ಗುರುರಾಜ್ ಅವರಿದ್ದಾರೆ. ಹಾಗೆ ನಮ್ಮ ಆಕಾಶವಾಣಿಯ ಹಿರಿಯ ಉದ್ಘೋಷಕರು ಹಾಗೂ ನಮ್ಮ ಜಾನಪದ ಅಕಾಡೆಮಿಯ ಸದಸ್ಯರಾಗಿರ್ತಕ್ಕಂಥ ಸ್ವಾಗತ ಮತ್ತು ಪ್ರಾಸ್ತಾವಿಕ ಮಾತುಗಳನ್ನಾಡಿದಂತಹ ಡಾಕ್ಟರ್ ಉಮೇಶ್ ಮೈಸೂರವರು ನಮ್ಮ ನಡುವೆ ಇದ್ದಾರೆ. ನನಗೆ ಮುಖ್ಯವಾಗಿ ಇವಾಗ ಮಾತನಾಡಲಿಕ್ಕಿರ್ತಕ್ಕಂಥದ್ದು ಧರೆಯ ತಂದವರು ಅನ್ನುವಂತಹ ಈಗ ಈ ವೇದಿಕೆಯಲ್ಲಿ ಬಿಡುಗಡೆಯಾಗಿರ್ತಕ್ಕಂಥ ಕೃತಿಯನ್ನು ಕುರಿತು ನಾನು ಮಾತಾಡಲಿಕ್ಕೆ ನಿಂತಿದ್ದೀನಿ. ಆದರೆ ಕೃತಿಯ ಕುರಿತು ಮಾತಾಡಲಿಕ್ಕೆ ತುಂಬನೇ ಇದೆ. ನಾನು ಸಂಕ್ಷಿಪ್ತವಾಗಿ ಒಂದೆರಡು ಮಾತುಗಳನ್ನು ಇಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಮಂಟೇಸ್ವಾಮಿ ಕಾವ್ಯದಲ್ಲಿ ಒಂದು ಹಾಡಿನ ಒಂದು ಸಾಲು ಬರ್ತದೆ. ಅಯ್ಯ ಧರೆಯನ್ನು ತಂದವರು ಧರೆಗೆ ದೊಡ್ಡವರು, ಭೂಮಿಯ ಪಡೆದವರು ಭೂಲೋಕ ತಂದವರು, ಆಡಿದವರ ಮನವ ಬಲ್ಲೆ ನೀಡಿದವರ ನಿಜವ ಬಲ್ಲೆ ಸಿದ್ದಯ್ಯ ಸ್ವಾಮಿ ಬನ್ನಿ. ಗುರುರಾಜ್ ಅವರು ಮತ್ತು ಈಗ ಈ ವೇದಿಕೆಯಲ್ಲೇ ನಮ್ಮ
ಕಾರ್ಯಕ್ರಮದ ಆರಂಭದಲ್ಲಿ ಆಡಿದಂತಹ ಹಳೇಪುರ ಮಾದಶೆಟ್ಟರ ತಂಡ ಈ ಮಂಟೇಸ್ವಾಮಿ ಕಾವ್ಯವನ್ನು ಪ್ರಸ್ತುತಪಡಿಸಿದ್ದಾರೆ. ಲಕ್ಷ್ಮಣ ಕೌಂಟೆ ಸರ್ ಅವರ ಧರೆಯ ತಂದವರು ಇದು 2ನೆಯ ಪುಸ್ತಕ. ಡಾಕ್ಟರ್ ಬಂಜಗೆರೆ ಜಯಪ್ರಕಾಶ್ ಅವರು ಈ ಕೃತಿಗೆ ಭಾಳ ಒಳ್ಳೆಯ ಮೌಲ್ಯಯುತವಾದಂತಹ ಮುನ್ನುಡಿಯನ್ನು ಬರೆದಿದ್ದಾರೆ. ಹಾಗೆ ಲಕ್ಷ್ಮಣ ಕೌಂಟೆ ಸರ್ ಅವರ ಈ ಕೃತಿ ಏನಿದೆ ಇದು ಒಂದು ರೀತಿಯಲ್ಲಿ ಜಾನಪದವನ್ನು ಮತ್ತು ಚರಿತ್ರೆಯನ್ನು ಮುರಿದು ಕಟ್ಟುವಂತಹ ಒಂದು ಕೆಲಸವನ್ನು ಅವರು ಮಾಡಿದ್ದಾರೆ. ಈ ಕೃತಿಯನ್ನು ಓದಂಗೆ ನನಗೆ ಒಂದು ಕಡೆ ಈಗ ನಾವು ಮಂಟೇಸ್ವಾಮಿ ಕಾವ್ಯವನ್ನು ನಾವು ಕೇಳಿದ್ದೀವಿ, ಹಾಗೆಯೇ ಇನ್ನೊಂದು ಕಡೆ ನಮಗೆ ಒಂದು ಚಾರಿತ್ರಿಕವಾದಂತಹ ಮಂಟೇಸ್ವಾಮಿ ಪರಂಪರೆಯ ಮಾಹಿತಿಗಳು ನಮಗೆ ಗೊತ್ತಿದೆ. ಈ ಧರೆಯ ತಂದವರು ಕೃತಿ ಏನಿದೆ ಇದರಲ್ಲಿ ಜಾನಪದ ಕಾವ್ಯವನ್ನು ಮತ್ತು ಚರಿತ್ರೆಯನ್ನು ಅಥವಾ ಮಂಟೇಸ್ವಾಮಿ ಇತಿಹಾಸವನ್ನು ಎರಡನ್ನೂ ಕೂಡ ಇದನ್ನು ಒಂದು ರೀತಿ ಬ್ಲೆಂಡ್ ಮಾಡಿ ಇವರು ಈ ಕಾದಂಬರಿಯಲ್ಲಿ ಅವರು ನಮಗೆ ಕಟ್ಟಿಕೊಟ್ಟಿದ್ದಾರೆ. ಸೊ ಅದಕ್ಕಾಗಿ ಈ ಧರೆಯ ತಂದವರು ಕೃತಿಯ ಕರ್ತೃವಾಗಿರ್ತಕ್ಕಂಥ ಡಾಕ್ಟರ್ ಲಕ್ಷ್ಮಣ ಕೌಂಟೆ ಅವರನ್ನು ಈ ವೇದಿಕೆಯ ಪರವಾಗಿ ಕೂಡ ನಾನು ಅವರನ್ನು ಅಭಿನಂದಿಸಲಿಕ್ಕೆ ಬಯಸ್ತೀನಿ. ಅಂತಹ ಒಂದು ಒಳ್ಳೆಯ ಕೆಲಸವನ್ನು ಇವರು ಈ ಒಂದು ಕೃತಿಯ ಮೂಲಕ ಇವರು ಮಾಡಿದ್ದಾರೆ. ಅಂದರೆ ನಮಗೆ ಕಾವ್ಯ ಮಾತ್ರನೇ ನಮಗೆ ಗೊತ್ತಿದೆ, ಮತ್ತು ಇಲ್ಲಿ ಇವರು ಇತಿಹಾಸದ ಒಂದು ಎಳೆಯ ಮೇಲೆ ಈ ಕಾದಂಬರಿಯನ್ನು ಬರೆದಿರ್ತಕ್ಕಂಥ ಮತ್ತು ರೂಪಿಸಿರ್ತಕ್ಕಂಥದ್ದನ್ನು ಮಾಡೋದ್ರ ಜೊತೆಗೆ ತುಂಬ ಆಳವಾದಂಥ ಅಧ್ಯಯನವನ್ನು ಅವರು ಮಾಡಿರ್ತಕ್ಕಂಥದ್ದು. ನಮ್ಮ ಈ ಕಾರ್ಯಕ್ರಮಕ್ಕೆ ನಮ್ಮ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಲಿಕ್ಕೆ ಆಗಮಿಸಿರ್ತಕ್ಕಂಥ ಡಾಕ್ಟರ್ HS ಶಿವಪ್ರಕಾಶ್ ಸರ್ ಅವರು ಈಗ ತಾನೇ ಆಗಮಿಸಿದ್ದಾರೆ. ಅವರನ್ನು ವೇದಿಕೆಗೆ ಆಹ್ವಾನವನ್ನು ಮಾಡ್ತಾ ಮಂಟೇಸ್ವಾಮಿ ಪರಂಪರೆ ಬಹಳ ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮುಟ್ಟಲಿಕ್ಕೆ ಅವರ ಒಂದು ಕೊಡುಗೆ ಕೂಡ ಇರೋದನ್ನು ನಾವು ಈ ವೇದಿಕೆಯಲ್ಲಿ ಸ್ಮರಿಸ್ತೀವಿ. ಮಂಟೇಸ್ವಾಮಿ ಕಥಾ ಪ್ರಸಂಗದ ಕರ್ತೃ ಡಾಕ್ಟರ್ HS ಶಿವಪ್ರಕಾಶ್ ಅವರು ಈಗ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಅವರ ಒಂದು ಅಧ್ಯಕ್ಷತೆಯಲ್ಲಿ ಈ ಒಂದು ಕಾರ್ಯಕ್ರಮ, ಉದ್ಘಾಟನಾ ಕಾರ್ಯಕ್ರಮ ಈಗ ನಡೀತಾ ಇದೆ. ಗುರುಗಳಿಗೆ ವೇದಿಕೆಗೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಡಾಕ್ಟರ್ HS ಶಿವಪ್ರಕಾಶ್ ಸರ್ ಅವರಿಗೆ ತಮ್ಮೆಲ್ಲರ ಪರವಾಗಿ ವೇದಿಕೆಗೆ ಸ್ವಾಗತವನ್ನು ಬಯಸ್ತಾ ನನ್ನ ಮಾತನ್ನು ಮುಂದುವರಿಸ್ತೀನಿ. ಮಂಟೇಸ್ವಾಮಿ ಕಾವ್ಯದಲ್ಲಿ ಒಂದು ಪ್ರಸಂಗ ಬರುತ್ತದೆ. ನಮ್ಮ ಲಕ್ಷ್ಮಣ ಕೌಂಟೆ ಸರ್ ಅವರು ಈ ಕೃತಿನಲ್ಲಿ ಅದನ್ನು ಕಾದಂಬರಿಯಲ್ಲಿ ಅದನ್ನು ಪ್ರಸ್ತಾಪ ಮಾಡ್ತಾರೆ. ಮಂಟೇಸ್ವಾಮಿ ಉತ್ತರದ ಕೊಡೇಕಲ್ಲು ಕ್ಷೇತ್ರಕ್ಕೆ ಹೋಗ್ತಾರೆ. ಕೊಡೇಕಲ್ಲ ಪರಂಪರೆ, ಕೊಡೇಕಲ್ಲ ಬಸವೇಶ್ವರರ ನೇತೃತ್ವದಲ್ಲಿ ಕರ್ನಾಟಕದ ಬಹಳ ಮುಖ್ಯವಾದಂತಹ ಪರಂಪರೆಗಳಲ್ಲಿ ಕೊಡೇಕಲ್ಲ ಪರಂಪರೆ ಕೂಡ ಮುಖ್ಯವಾದಂಥದ್ದು. ನಾವು ಕರ್ನಾಟಕದ ಸಾಂಸ್ಕೃತಿಕ ಚರಿತ್ರೆ ಮತ್ತು ಅಸ್ಮಿತೆಯನ್ನು ನಾವು ಗಮನಿಸಿದ್ರೆ ಮಲೆಮಹದೇಶ್ವರ ಪರಂಪರೆ ಮತ್ತು ಮಂಟೇಸ್ವಾಮಿ ಪರಂಪರೆಗಳು ಹೇಗೆ ಇವತ್ತು ಜನಪರ ಪರಂಪರೆಗಳಾಗಿ ಇದ್ದಾವೋ ಹಾಗೆಯೇ ಕೊಡೇಕಲ್ಲ ಬಸವೇಶ್ವರರ ಪರಂಪರೆ ಕೂಡ ನಮ್ಮ ಕನ್ನಡ ನಾಡಿನ ಕರ್ನಾಟಕದ ಅತ್ಯಂತ ಮಹತ್ವದ ಜನಪದ ಮೌಖಿಕ ಪರಂಪರೆ ಅನ್ನೋದ್ರ ಜೊತೆಗೆ ಅದು ಲಿಖಿತ ಪರಂಪರೆಯಾಗಿ ಕೂಡ ನಮಗೆ ಕಾಣಿಸ್ತದೆ. ಸೊ ಕೊಡೇಕಲ್ಲ ಪರಂಪರೆಯ ಬೆಳವಣಿಗೆಗೆ ಮತ್ತು ಹಿಂದೂ ಮುಸ್ಲಿಂ ಸೌಹಾರ್ದತೆಗೆ ಧಕ್ಕೆಯನ್ನು ಉಂಟು ಮಾಡ್ತಕ್ಕಂಥ ಒಂದು ಸ್ಥಳೀಯ ರಾಜಾಡಳಿತ ಮತ್ತು ಆದಿಲ್ ಶಾಹಿ ಶಿಯಾ ಪ್ರಾಬಲ್ಯಗಳ ಒಂದು ಸವಾಲಿನ ನಡುವೆ ಈ ಒಂದು ಪರಂಪರೆಗಳು ಬೆಳೆದು ಬಂದವು ಅನ್ನುವಂಥ ಮಾತನ್ನು
ಬಂಜಗೆರೆಯವರು ತಮ್ಮ ಮುನ್ನುಡಿನಲ್ಲಿ ಪ್ರಸ್ತಾಪವನ್ನು ಮಾಡ್ತಾರೆ. ಸೊ ಮಂಟೇಸ್ವಾಮಿಯವರು ಕೊಡೇಕಲ್ಲ ಬಸವೇಶ್ವರರ ಸಾನ್ನಿಧ್ಯದಲ್ಲಿ ಕಾಯಸಿದ್ಧಿಯನ್ನು ಪಡೆದ ನಂತರ ಅವರು ಉತ್ತರದಿಂದ ದಕ್ಷಿಣಕ್ಕೆ ಅವರು ಬರ್ತಕ್ಕಂಥ ಒಂದು ಯಾತ್ರೆ ಏನಿದೆ ಅದನ್ನು ನಾವು ಇವತ್ತು ಜನಪದ ಮಹಾಕಾವ್ಯದಲ್ಲಿ ನಾವು ಕಾಣ್ತೇವೆ. ಇವತ್ತೇನು ಜನಪದ ಮಹಾಕಾವ್ಯ ಮಂಟೇಸ್ವಾಮಿ ಕಾವ್ಯ ಅಂತೇಳಿ ನಾವು ಕೇಳ್ತೇವೆ, ಅದು 12ನೇ ಶತಮಾನದ ವಚನ ಚಳುವಳಿಯ ಬಸವಣ್ಣ ಮತ್ತು ಅಲ್ಲಮರ ಒಂದು ಕಾಲಘಟ್ಟದ ಒಂದು ಪರಂಪರೆಯನ್ನು ನಮ್ಮ ನೀಲುಗಾರರು ಮುಖಾಮುಖಿಯಾಗಿ ಅದನ್ನು ವಿಮರ್ಶೆಗೆ ಒಳಪಡಿಸ್ತಕ್ಕಂಥ ಒಂದು ದೃಷ್ಟಿಕೋನ ಮಂಟೇಸ್ವಾಮಿ ಕಾವ್ಯದಲ್ಲಿದ್ದರೆ, ಚಾರಿತ್ರಿಕವಾಗಿ ಮಂಟೇಸ್ವಾಮಿಯವರು ಉತ್ತರದಲ್ಲಿ ಅವರು ಬಸವೇಶ್ವರರನ್ನ ಭೇಟಿ ಮಾಡಿದ್ದು ಚಾರಿತ್ರಿಕವಾಗಿ ಅದು ಕೊಡೇಕಲ್ಲ ಬಸವೇಶ್ವರರು ಅನ್ನುವಂಥದ್ದನ್ನು ನಾವು ಇವತ್ತು ಸಂಶೋಧನೆಗಳು ಮತ್ತು ನಮ್ಮ ಈ ರೀತಿಯ ವಿಚಾರ ಸಂಕಿರಣದ ಸಂದರ್ಭದಲ್ಲಿ ಈ ವಿಚಾರಗಳ ಕಡೆಗೆ ನಾವು ಚರ್ಚೆಯನ್ನು ಮಾಡುವಂಥದ್ದನ್ನು ನೋಡ್ತೀವಿ. ಸೊ ಅಲ್ಲಿಂದ ಮಂಟೇಸ್ವಾಮಿಯವರು ವಾಪಸ್ ಬರಬೇಕಾದ್ರೆ ಕೊಡೇಕಲ್ಲ ಬಸವೇಶ್ವರರ ಹಿರಿಯ ಮಗನಾಗಿರ್ತಕ್ಕಂಥ ರಾಚಪ್ಪಾಜಿ, ನಾವು ಕಪಡಿ ರಾಚಪ್ಪಾಜಿ ಅಂತ ಏನು ನಾವು ಕರಿತೀವಿ, ಅವರನ್ನು ಜೊತೆಗೆ ಅವರು ಕರ್ಕೊಂಡು ಬರ್ತಾರೆ. ಮೈಸೂರಿಗೆ ಅವರು ಪ್ರವೇಶವನ್ನು ಮಾಡ್ತಾರೆ. ಸೊ ನಮ್ಮ ಲಕ್ಷ್ಮಣ ಕೌಂಟೆ ಸರ್ ಅವರು ಈ ದರೆಯ ತಂದವರು ಕೃತಿಯಲ್ಲೂ ಕೂಡ ಅದನ್ನು ಪ್ರಸ್ತಾಪ ಮಾಡ್ತಾರೆ. ಹಾಗೆಯೇ ಮಂಟೇಸ್ವಾಮಿ ಕಾವ್ಯದಲ್ಲೂ ಕೂಡ ಈ ಪ್ರಸ್ತಾಪಗಳಿದೆ. ಆ ಸಂದರ್ಭಕ್ಕೆ ಮೈಸೂರು ರಾಜ ಒಡೆಯರ ಆಳ್ವಿಕೆ ಇರ್ತದೆ. ಮೈಸೂರು ರಾಜ ಒಡೆಯರ ಆಳ್ವಿಕೆಯ ಸಂದರ್ಭದಲ್ಲಿ ವೀರರಾಜಯ್ಯ ಮತ್ತು ಚೆನ್ನರಾಜಯ್ಯ ಅಥವಾ ಕಾರ್ಗಳ್ಳಿಯ ವೀರರಾಜಯ್ಯ ಮತ್ತು ನಂಜರಾಜಯ್ಯ ಅನ್ನುವಂತಹ ಇವರು ಮೈಸೂರು ರಾಜ್ಯಾಧಿಕಾರವನ್ನು ಕಬಳಿಸ್ತಕ್ಕಂಥ ಒಂದು ಸಂಚನ ರೂಪಿಸಿರ್ತಾರೆ. ಆ ಸಂದರ್ಭಕ್ಕೆ ಮಂಟೇಸ್ವಾಮಿ ಮತ್ತು ರಾಚಪ್ಪಾಜಿಯವರು ಮೈಸೂರನ್ನು ಪ್ರವೇಶ ಮಾಡಿರ್ತಾರೆ. ಮತ್ತು ಮೈಸೂರು ರಾಜರ ಈ ಒಂದು ಸಂದಿಗ್ಧ ಪರಿಸ್ಥಿತಿಯನ್ನು ಅವರ ಗಮನಕ್ಕೆ ಬರ್ತದೆ. ಅವರು ನಮಗೆ ಕಾವ್ಯದಲ್ಲಿ ನೋಡ್ತೇವೆ ಮತ್ತು ಪರಂಪರೆಯಲ್ಲಿದೆ. ಮೈಸೂರು ಮಹಾರಾಜರು ಕೂಡ ಮಂಟೇಸ್ವಾಮಿ ಮಠಗಳ ಮತ್ತು ಮಂಟೇಸ್ವಾಮಿ ಪರಂಪರೆಯ ಒಕ್ಕಲಾದಂಥವರು ಅನ್ನುವಂಥದ್ದನ್ನು ನಾವು ಮರೆಯಂಗಿಲ್ಲ. ಅದು ಕಾವ್ಯದಲ್ಲೂ ಇದೆ ಮತ್ತು ಪರಂಪರೆಯಲ್ಲೂ ಇದೆ. ಸೊ ಆ ರೀತಿ ಕಾರ್ಗಳ್ಳಿಯ ವೀರರಾಜಯ್ಯ ಮತ್ತು ನಂಜರಾಜಯ್ಯ ಅವರು ಮೈಸೂರು ರಾಜರ ಅಧಿಕಾರವನ್ನು ಕಬಳಿಸುವ ಒಂದು ಸಂಚನ ರೂಪಿಸಿರ್ತಕ್ಕಂಥದ್ದು ಗೊತ್ತಾದಂಥ ಸಂದರ್ಭದಲ್ಲಿ ರಾಚಪ್ಪಾಜಿ ಮತ್ತು ಕೊಡೇಕಲ್ಲನ ರಾಚಪ್ಪಾಜಿಯವರು ಮತ್ತು ಮಂಟೇಸ್ವಾಮಿಯವರು ಆ ಸಂಚನ್ನು ವಿಫಲಗೊಳಿಸಿ ಮೈಸೂರು ರಾಜರ ಅಧಿಕಾರವನ್ನು ಉಳಿಸ್ತಕ್ಕಂಥ, ರಾಜ್ಯಾಡಳಿತವನ್ನು ಉಳಿಸ್ತಕ್ಕಂಥ ಒಂದು ಸಾಧನೆಯನ್ನು ಮಾಡ್ತಾರೆ. ಸೊ ಅಂತಹ ಒಂದು ಘಟನೆಗೆ ಸಾಕ್ಷಿಯಾಗಿ ಇವತ್ತು ನಮ್ಮ ವೇದಿಕೆಯಲ್ಲಿ ಕೊಡೇಕಲ್ಲಿಂದ ಬಂದಿರತಕ್ಕಂಥ ಕೊಡೇಕಲ್ಲ ಬಸವೇಶ್ವರರ ರಾಚಪ್ಪಾಜಿಯವರ ಪ್ರತಿನಿಧಿಯಾಗಿ ಇಲ್ಲಿ ಬಂದಿರತಕ್ಕಂಥ ಋಷಭೇಂದ್ರಪ್ಪ ಅಪ್ಪ ಅವರು ಕೊಡೇಕಲ್ಲ ಮಠದ ಪೀಠಾಧಿಪತಿಗಳು ನಮ್ಮ ನಡುವೆ ಇಲ್ಲಿದ್ದಾರೆ. ಮಂಟೇಸ್ವಾಮಿ ಮಠದ ಪ್ರತಿನಿಧಿಯಾಗಿ ನಮ್ಮ ಶ್ರೀಕಂಠ ಸಿದ್ಧಲಿಂಗರಾಜರ ವರ್ಚಸ್ವಿ ಬುದ್ಧಿಯವರು, ಮಳವಳ್ಳಿ ಬುದ್ಧಿಯವರು ಈ ವೇದಿಕೆಯಲ್ಲಿದ್ದಾರೆ. ಸೊ ಹಾಗಾಗಿ ಇದು ಒಂದು ಐತಿಹಾಸಿಕವಾದಂತಹ ಒಂದು ಘಟನೆ ಮತ್ತು ಒಂದು ಸಂದರ್ಭ ಅನ್ನುವಂಥದ್ದನ್ನು ನಾನು ನೆನಪು ಮಾಡ್ಕೊಳ್ತಾ, ನಮ್ಮ ಲಕ್ಷ್ಮಣ ಕೌಂಟೆ ಸರ್ ಅವರು ಇಂತಹ ಚಾರಿತ್ರಿಕವಾದಂಥ ಹಲವಾರು ವಿಚಾರಗಳನ್ನು ಅವರು ಸಂಶೋಧನೆಯನ್ನು ಮಾಡಿ ಆಳವಾಗಿ ಅದನ್ನು ಅಧ್ಯಯನ ಮಾಡಿ ಚರಿತ್ರೆಯ ಘಟನೆಗಳನ್ನು ಮತ್ತು ಕಾವ್ಯದ ಒಂದು ಪ್ರಸಂಗಗಳನ್ನು ಇಟ್ಟು ಅವರು ಈ ಒಂದು ಕಾದಂಬರಿಯನ್ನು ಅವರು ಬರೆದಿದ್ದಾರೆ. ಸೊ ಜಾನಪದ ಕಾವ್ಯ ಮತ್ತು ಚರಿತ್ರೆಯನ್ನು ಇವರು ಪುನರ್ಶೋಧಿಸ್ತಕ್ಕಂಥ ಮತ್ತು ಮುರಿದು ಅದನ್ನು ಹೊಸದಾಗಿ ಕಟ್ಟುವಂತಹ ಕೆಲಸವನ್ನು ಮಾಡೋದ್ರ ಮೂಲಕ ಅವರು ಈ ಒಂದು ಕಾದಂಬರಿಯನ್ನು ಅವರು ಬರೆದಿದ್ದಾರೆ. ಮತ್ತು ಜನಪದವನ್ನು ಹೀಗೆ ಮಾಡೋದ್ರ ಮೂಲಕ ಅವರು ಪುನಃ ಓದುಗರಿಗೆ ಅಥವಾ ಭಕ್ತ ವಲಯಕ್ಕೆ ಇದನ್ನು ತಲುಪಿಸ್ತಕ್ಕಂಥ ಒಂದು ಮಹತ್ವದ ಕಾರ್ಯವನ್ನು ಅವರು ಮಾಡ್ತಾ ಬಂದಿರೋದನ್ನು ನೋಡ್ತೀವಿ. ಅಷ್ಟೇ ಅಲ್ಲ, ಮಂಟೇಸ್ವಾಮಿ ಮತ್ತು ಕೊಡೇಕಲ್ಲ ಪರಂಪರೆ, ಈ ಎರಡೂ ಪರಂಪರೆಗಳ ಬಗ್ಗೆ ಇಲ್ಲಿಯ ತನಕ ನಮಗೆ ಗೊತ್ತಿಲ್ಲದೆ ಇರತಕ್ಕಂಥ ಹಲವಾರು ಅಂಶಗಳನ್ನು ಮತ್ತು ಚಾರಿತ್ರಿಕ ದಾಖಲೆಗಳನ್ನು ಇವರು ಆಧರಿಸಿ ಈ ಒಂದು ದರೆಯ ತಂದವರು, ಅಂದರೆ ಮಂಟೇಸ್ವಾಮಿಯವ್ರಿಗೇ ನಾವು ದರೆಗೆ ದೊಡ್ಡವರು ಅಂತ ಕರಿತೀವಿ. ಕೊಡೇಕಲ್ಲ ಸಾಹಿತ್ಯವನ್ನು ನಾವು ಗಮನಿಸಿದ್ರೆ ಇಡೀ ಕೊಡೇಕಲ್ಲ ಸಾಹಿತ್ಯವನ್ನು ಅವರು ದೊಡ್ಡವರ ತಾಲೂಕು ಕಟ್ಟು ಅನ್ನುವಂಥ ಒಂದು ಮಾತಲ್ಲಿ ಅವರು ಅದನ್ನು ಬಳಸ್ತಾರೆ. ಸೊ ದರೆಗೆ ದೊಡ್ಡವರು ಅನ್ನುವಂತಹ ಈ ಒಂದು ಪರಿಕಲ್ಪನೆಗೂ ಕೂಡ
ನಾವು ಕೊಡೇಕಲ್ಲ ಒಂದು ಪರಂಪರೆಯ ಒಂದು ಮೂಲವನ್ನು ನಾವು ಅದರಲ್ಲಿ ಕಾಣ್ತೀವಿ ಎನ್ನುವಂಥದ್ದು. ಸೊ ಹಾಗೆ ಈ ಧರೆಯ ತಂದವರು ಕಾದಂಬರಿ ಚಾರಿತ್ರಿಕ ಆಕಾರಗಳ ಜೊತೆಗೆ ನೀಲಗಾರರು ಆಡ್ತಕ್ಕಂಥ ಮಂಟೇಸ್ವಾಮಿ ಜನಪದ ಕಾವ್ಯವನ್ನು ಮುಖ್ಯ ಆಕಾರವನ್ನಾಗಿ ಇಟ್ಕೊಂಡಿದ್ದಕ್ಕಂಥದ್ದನ್ನು ನಮ್ಮ ಲಕ್ಷ್ಮಣ ಕೌಂಟೆ ಸರ್ ಅವರು ಅದನ್ನು ತಮ್ಮ ಮಾತುಗಳಲ್ಲಿ ಅದನ್ನು ಹೇಳ್ತಾರೆ. ಬಹಳ ಮುಖ್ಯವಾದಂಥ ಒಂದು ಮಾತನ್ನು ಇವರು ಹೇಳ್ತಕ್ಕಂಥದ್ದು, ಈ ಕೃತಿ ಅಥವಾ ಈ ಒಂದು ಕಾದಂಬರಿ ಏನಿದೆ ಇದಕ್ಕೆ ಯಾವುದೇ ಒಂದು ಗೌರವ ಸಲ್ಲಲಿ, ಅದು ಇದನ್ನು ಇಂದು ಆಡ್ತಕ್ಕಂಥ ನೀಲುಗಾರರಿಗೆ ಅದು ಸಲ್ಲಬೇಕು ಅನ್ನುವಂಥ ಒಂದು ಮಾತನ್ನು ಲಕ್ಷ್ಮಣ್ ಕೌಂಟೆ ಸರ್ ಅವರು ಇಲ್ಲಿ ಬರೀತಕ್ಕಂಥದ್ದನ್ನು ನಾವು ಗಮನಿಸಬೇಕಾಗತ್ತೆ. ಸೊ ಈ ಕೃತಿಗೆ ಸಿಗುವ ಗೌರವ ಮತ್ತು ಯಶಸ್ಸು ಅದು ಈ ಕಾವ್ಯವನ್ನು ಆಡ್ತಕ್ಕಂಥ ನೀಲುಗಾರರಿಗೆ ಸಲ್ಲುತ್ತೆ ಅನ್ನುವಂಥದ್ದು. ನನಗೆ ಭಾಳ ಕಾಡ್ದಂಥ ಒಂದು ಸಂಗತಿ ಏನು ಅಂತಂದರೆ, ಈ ಪುಸ್ತಕವನ್ನು ಓದುವಾಗ ರಾಚಪ್ಪಾಜಿಯವರು, ದೊಡ್ಡಮ್ಮ ತಾಯಿಯವರು, ಹಾಗೆ ಚೆನ್ನಾಜಮ್ಮ, ಸಿದ್ದಪ್ಪಾಜಿ ಮತ್ತು ಲಿಂಗಯ್ಯ ಚೆನ್ನಯ್ಯ ಇವರ ಇದು ನಮ್ಮ ಮಂಟೇಸ್ವಾಮಿಯ ಒಂದು ಅದನ್ನು ಸ್ಕೂಲ್ ಆಫ್ ಥಾಟ್ ಅಂತ ನಾವೇನು ಕರಿತೀವಿ, ಆ ಒಂದು ಸ್ಕೂಲ್ ಆಫ್ ಥಾಟ್ನ ಒಂದು ತಂಡ. ಸೊ ಇದರಲ್ಲಿ ಒಬ್ಬೊಬ್ಬರು ಈ ಶಿಷ್ಯಂದ್ರೇನಿದ್ದಾರೆ, ಈ ಶಿಷ್ಯರನ್ನು ಈ ಧರೆಯ ತಂದವರು ಅಂತ ಹೇಳ್ತಾ ಮಂಟೇಸ್ವಾಮಿಯವರನ್ನು ಧರೆಗೆ ದೊಡ್ಡವರು ಅಂತ ಕರೀತಕ್ಕಂಥ ಒಂದು ವ್ಯಾಖ್ಯಾನಗಳನ್ನು ಈ ಒಂದು ಕೃತಿಯಲ್ಲಿ ಇವರು ಮಾಡಿದ್ದಾರೆ. ಬಂಜಗೆರೆ ಜಯಪ್ರಕಾಶ್ ಅವರು ಕೂಡ ಅವರ ಒಂದು ಮಾತುಗಳಲ್ಲಿ ಅದನ್ನು ಉಲ್ಲೇಖ ಮಾಡ್ತಾರೆ. ಅದು ಕುರುಬನಕಟ್ಟೆ ಲಿಂಗಯ್ಯ ಮತ್ತು ಚೆನ್ನಯ್ಯ ಅಂತೇಳಿ ನಾವು ಇವತ್ತೇನು ಕರಿತೀವಿ, ಇವರು ಮಚ್ಚೇಂದ್ರನ ಶಿಷ್ಯರು. ಅವರನ್ನು ಮಂಟೇಸ್ವಾಮಿಯವರು ಮೆರೆಯುವ ದೇವರುಗಳನ್ನಾಗಿ ಮಾಡಿದರು. ಸೊ ಮಂಟೇಸ್ವಾಮಿ ಪರಂಪರೆ ಅಥವಾ ಕೊಡೇಕಲ್ಲ ಪರಂಪರೆ ಅಂತಂದರೆ ಅದು ಅತ್ಯಂತ ಜಾತ್ಯತೀತವಾದಂತಹ, ಧರ್ಮಾತೀತವಾದಂತಹ, ಎಲ್ಲರನ್ನೂ ಒಳಗೊಳ್ಳುವಂಥದ್ದು. 18 ಜಾತಿಗಳಲ್ಲೂ ಕೂಡ ಏಕದುಡವಾಗಿ ಉರಿಯುವಂತಹ ಒಂದು ಪರಂಜ್ಯೋತಿ ಅನ್ನುವಂಥ ಕಲ್ಪನೆ ಬಹುಶಃ ಇವತ್ತು ನಮಗೆ ಭಾಳ ರಿಲೆವೆಂಟ್ ಆಗಿ, ಭಾಳ ಅಗತ್ಯವಾಗಿ ನಮಗೆ ಇಂಥ ಒಂದು ಪರಂಪರೆ ಬೇಕಾಗಿರ್ತಕ್ಕಂಥದ್ದು ಅಂತ. ಸೊ ಅವತ್ತು ಮೈಸೂರು ರಾಜಾಡಳಿತವನ್ನು ರಕ್ಷಣೆ ಮಾಡಲಿಕ್ಕೆ ಬಂದಂತಹ ಕೊಡೇಕಲ್ಲ ರಾಚಪ್ಪಾಜಿಯವರು ಮತ್ತು ನಮ್ಮ ಮಂಟೇಸ್ವಾಮಿಯವರು ಏನು ಅಂದಿನ ಸರ್ಕಾರ ಅವರ ಒಂದು ರಾಜ್ಯಾಡಳಿತವನ್ನು ಉಳಿಸ್ಲಿಕ್ಕೆ ಬಂದರು. ಸೊ ಇಂದು ಆ ಎರಡೂ ಶಕ್ತಿಗಳು ಮತ್ತು ಎರಡು ಪರಂಪರೆಗಳು ಇವತ್ತು ಒಂದಾಗಿ ನಮ್ಮ ಮಂಟೇಸ್ವಾಮಿ ಮತ್ತು ನಮ್ಮ ಕೊಡೇಕಲ್ಲ ಪರಂಪರೆಗೆ ಎದುರಾಗಿರ್ತಕ್ಕಂಥ ಸವಾಲುಗಳನ್ನು ಮತ್ತು ಸಮಸ್ಯೆಗಳನ್ನು ನಿವಾರಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಲಿ ಅನ್ನುವಂಥದ್ದನ್ನು ಹೇಳ್ತಾ, ಈ ಕೃತಿ ಭಾಳ ಮುಖ್ಯವಾಗಿ ಬಹುಶಃ ಮಂಟೇಸ್ವಾಮಿ ಕಾವ್ಯದಲ್ಲಿ ಏನೆಲ್ಲ ನಾವು ನೋಡ್ತೀವಿ ಅದನ್ನು ಚಾರಿತ್ರಿಕ ದಾಖಲೆಗಳ ಸಮೇತ ಇಲ್ಲಿ ಕಾದಂಬರಿಯಾಗಿ ಲಕ್ಷ್ಮಣ್ ಕೌಂಟೆ ಸರ್ ಅವರು ಅದನ್ನು ನೇಯ್ದಿದ್ದಾರೆ. ಯಾವ ಶಿಷ್ಟ ಧರ್ಮ ಮತ್ತು ಸಂಸ್ಕೃತಿ ಧರೆಯ ಸೃಷ್ಟಿಯ ಸಾಲನ್ನು ಅದು ನಮಗೆ ಹೇಳ್ತದೋ ಅದನ್ನು ಒಡೆದಾಕ್ತಕ್ಕಂಥ ಒಂದು ಕೆಲಸವನ್ನು ನಮ್ಮ ಮಂಟೇಸ್ವಾಮಿ ಕಾವ್ಯ ಧರೆಯ ಸೃಷ್ಟಿಯ ಸಾಲು ಅನ್ನುವಂಥದ್ರಲ್ಲಿದೆ. ಮಂಟೇಸ್ವಾಮಿಯವರು ಈ ಧರೆಯನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು ಹೇಗೆ ಅಂತಂದರೆ, ಅವರು ಒಂದು ವಿಭೂತಿ ಉಂಡೆಯನ್ನು ಒಡೆದು ಒಂದು ಓಳು ಆಕಾಶ ಆಗ್ತದೆ, ಇನ್ನೊಂದು ಓಳು ಅದು ಭೂಮಿ ಆಗುತ್ತೆ. ಮತ್ತು ನಮ್ಮ ವೇದಿಕೆಗೆ ಈಗ ತಾನೇ ವಿಧಾನ ಪರಿಷತ್ ಸದಸ್ಯರು ಮತ್ತು ನಮ್ಮ ಮೈಸೂರು ಭಾಗದ ನಾಯಕರು, ಮುಖಂಡರು ಆಗಿರ್ತಕ್ಕಂಥ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಸರ್ ಅವರು ಈ ವೇದಿಕೆಗೆ ಬಂದಿದ್ದಾರೆ. ಅವರಿಗೆ ವೇದಿಕೆಯ ಪರವಾಗಿ ಮತ್ತು ತಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಪರಂಪರೆಗೆ ಮಂಟೇಸ್ವಾಮಿ ಪರಂಪರೆಗೆ ಮೊಟ್ಟಮೊದಲು ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಕರ್ನಾಟಕ ಸರ್ಕಾರದ ರಾಜ್ಯ ಬಜೆಟಲ್ಲಿ ಮೊಟ್ಟಮೊದಲಿಗೆ ಅನುದಾನವನ್ನು ಕೊಟ್ಟಿದ್ದು ಮುಖ್ಯಮಂತ್ರಿಗಳಾಗಿದ್ದಂತಹ ಸಿದ್ದರಾಮಯ್ಯ ಅವರು. ನಾವು ಅದಕ್ಕಾಗಿ ನಮ್ಮ ಇಂದಿನ ಮುಖ್ಯಮಂತ್ರಿಗಳು ಆಗಿರ್ತಕ್ಕಂಥ ಜನಪ್ರಿಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರನ್ನು ಕೂಡ ನಾವು ನೆನಪು ಮಾಡ್ಕೋಬೇಕಾಗುತ್ತೆ. ಯಾಕೆ ಅಂತಂದರೆ ಅವರು ಮೊದಲನೇ ಅವಧಿನಲ್ಲಿ
ಮುಖ್ಯಮಂತ್ರಿಗಳಾಗಿದ್ದಾಗಲೇ ಬಹುಶಃ ನಾವು ಕರ್ನಾಟಕದ ಬಜೆಟ್ನ ಇತಿಹಾಸವನ್ನು ನೋಡಿದ್ರೆ ಇಲ್ಲಿವರೆಗೆ ಮಂಟೇಸ್ವಾಮಿ ಪರಂಪರೆಗೆ ಬಜೆಟಲ್ಲಿ ಅನುದಾನವನ್ನು ಘೋಷಣೆ ಮಾಡಿದ್ದು ಬಹುಶಃ ನಾನು ಕೇಳಿರಲಿಲ್ಲ. ಅದಕ್ಕಾಗಿ ನಾವು ಅವರನ್ನು ಅಭಿನಂದಿಸ್ತೇವೆ. ಮತ್ತು ನಮ್ಮ ಪರಂಪರೆಗೆ ಮಂಟೇಸ್ವಾಮಿ ಪರಂಪರೆ ಆಗಲಿ, ಕೊಡೇಕಲ್ಲ ಬಸವೇಶ್ವರರ ಪರಂಪರೆ ಆಗಲಿ, ಈ ಜನಪರ ಪರಂಪರೆಗಳ ಕಡೆಗೆ ನಮ್ಮ ಈ ಒಂದು ಜನಪ್ರತಿನಿಧಿಗಳು ಅವರ ಒಂದು ಸಹಾಯಹಸ್ತವನ್ನು ಅಥವಾ ಆ ಪರಂಪರೆಯ ಬೆಳವಣಿಗೆಗಳಿಗೆ ಒತ್ತಾಸೆಯಾಗಿ ನಿಲ್ಲಬೇಕು ಅನ್ನುವಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ನಾನು ಪುಸ್ತಕವನ್ನು ಕುರಿತು ಮಾತಾಡಲಿಕ್ಕೆ ತುಂಬನೇ ಸಿದ್ಧತೆಯನ್ನು ಮಾಡ್ಕೊಂಡಿದ್ದೀನಿ. ಮತ್ತು ಅದನ್ನು ಮಾತಾಡಲಿಕ್ಕೆ ಸಮಯದ ಅವಕಾಶ ಇದೆ, ಸಮಯದ ಅಭಾವ ಇದೆ. ಹಾಗಾಗಿ ಮಂಟೇಸ್ವಾಮಿಯ ಧರೆಯ ಸೃಷ್ಟಿಯ ಒಂದು ಘಟನೆ ಏನಿದೆ, ಅವರು ಶಿಷ್ಟ ಧರ್ಮ ಮತ್ತು ಸಂಸ್ಕೃತಿ ಅವುಗಳು ಏನು ಧರೆಯ ಸೃಷ್ಟಿ ಅಥವಾ ಜಗತ್ ಸೃಷ್ಟಿಗೆ ಅದು ಪ್ರತಿಪಾದನೆಯನ್ನು ಮಾಡ್ತದೆ, ಅದಕ್ಕೆ ಒಂದು ಪ್ರತಿ ಅಥವಾ ಪರ್ಯಾಯವಾದಂತಹ ಒಂದು ಕಲ್ಪನೆಯನ್ನು ಮತ್ತು ಆ ರೀತಿಯ ಒಂದು ಪರಿಕಲ್ಪನೆಯನ್ನು ನಾವು ಮಂಟೇಸ್ವಾಮಿ ಕಾವ್ಯದಲ್ಲಿ ನೋಡ್ತೀವಿ. ಮಂಟೇಸ್ವಾಮಿ ತನ್ನ ಬೆತ್ತದಿಂದ ಒಡೆದಂತಹ ಒಂದು ವಿಭೂತಿ ಉಂಡೆ ಒಂದು ಆಕಾಶ ಆಗುತ್ತೆ, ಇನ್ನೊಂದು ಅದು ಭೂಮಿ ಆಗುತ್ತೆ. ಮತ್ತು ಜಲಜಾಂಬವಂತನನ್ನು ಬಲಿಯನ್ನು ಕೊಡ್ತಕ್ಕಂಥದ್ದು ಮತ್ತು ಆ ಒಂದು ಜಲಜಾಂಬವಂತನ ರಕ್ತ ಮಾಂಸಗಳು ಬಿದ್ದಂಥದ್ದು ಈ ಜಗತ್ತು ಸೃಷ್ಟಿಯಾಯಿತು ಅನ್ನುವಂಥದ್ದನ್ನು ನಮ್ಮ ಲಕ್ಷ್ಮಣ್ ಕೌಂಟೆ ಸರ್ ಅವರು ಆರಂಭದಲ್ಲೇ ಜಗತ್ ಸೃಷ್ಟಿಯ ಸಾಲಲ್ಲಿ ಇದನ್ನು ಹೇಳ್ತಾ ಇದ್ದಾರೆ. ಸೊ ಇಂತಹ ಅತ್ಯಂತ ಮಹತ್ವದ ಮತ್ತು ತುಂಬ ಗಂಭೀರವಾದಂತಹ ನಾವೆಲ್ಲರೂ ಕೂಡ ಓದಬೇಕಾಗಿರ್ತಕ್ಕಂಥ ಒಂದು ಕಾದಂಬರಿ ಇದಾಗಿದ್ದು, ಚರಿತ್ರೆ ಮತ್ತು ಜನಪದ ಕಾವ್ಯ ಎರಡನ್ನೂ ಕೂಡ ಏಕಕಾಲಕ್ಕೆ ಓದಿದ ಅನುಭವ ಇದಾಗ್ತದೆ. ಈ ಕೃತಿಯನ್ನು ನಾವು ಸ್ವಾಗತ ಮಾಡ್ತೀವಿ. ಮತ್ತು ಇದನ್ನು ನಾವು ಬಹಳ ವಿಶದವಾಗಿ ಈ ಕಾದಂಬರಿಯನ್ನು ಚರ್ಚೆ ಮಾಡುವಂಥ ಒಂದು ಅವಕಾಶವನ್ನು ನಾವು ತಗೊಳ್ಳೋಣ ಅಂತ ಹೇಳ್ತಾ, ನನಗೆ ಇಲ್ಲಿ ಕೃತಿಯನ್ನು ಕುರಿತು ಮಾತಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂತಹ ಎಲ್ಲ ಸಂಘಟಕರಿಗೆ ವಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಧರೆಯ ತಂದವರು ಕೃತಿಯ ಕುರಿತು ಸಂಕ್ಷಿಪ್ತವಾಗಿ ಆದರೂ ಮೌಲಿಕ ನುಡಿಗಳನ್ನಾಡಿದಂತಹ ಡಾಕ್ಟರ್ ಶಂಕನಪುರ ಮಹಾದೇವ ಸರ್, ತಮಗೆ ಅನಂತ ವಂದನೆಗಳು.